ತಿರುಪತಿಯಲ್ಲಿ ಕೆಲಸ ಮಾಡ್ತಿರೋ ಹಿಂದೂಯೇತರರಿಗೆ ಶಾಕ್ ನೀಡಿದ ಟಿಟಿಡಿ. ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಿ ಅಥವಾ ಬೇರೆ ಕಡೆಗೆ ಹೋಗಿ ಎಂದು ಸೂಚನೆ. ತಿರುಪತಿ ದೇಗುಲದ ಆಡಳಿತ ಮಂಡಳಿಯಲ್ಲಿ 18 ಹಿಂದೂಯೇತರ ಸಿಬ್ಬಂದಿ ಕೆಲಸ. ಅನ್ಯ ಧರ್ಮದ ಹಿಂದೂಗಳಲ್ಲದವರಿಗೆ ತಿರುಪತಿ ದೇಗುಲದ ಆಡಳಿತ ಮಂಡಳಿ ಸೂಚನೆ. ಇನ್ನ ಧಾರ್ಮಿಕ ಚಟುವಟಿಕೆಗಳ ಪಾವಿತ್ರ್ಯತೆ ಕಾಪಾಡುವ ಸಲುವಾಗಿ ಈ ನಿರ್ಧಾರ ಎಂದಿರುವ ಟಿಟಿಡಿ. ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿದ್ದಾಗ ಹಿಂದೂಯೇತರರಿಗೂ ಟಿಟಿಡಿಯಲ್ಲಿ ಕೆಲಸ ನೀಡಲಾಗಿತ್ತು. ಚಂದ್ರಬಾಬು ನಾಯ್ಡು ಸಿಎಂ ಆದ ಬಳಿಕ ಹಿಂದೂಯೇತರರನ್ನು ಕೈಬಿಡುವ ನಿರ್ಧಾರ ಮಾಡಲಾಗಿತ್ತು. ಟಿಟಿಡಿಯಲ್ಲಿ ಹಿಂದೂ ಹೆಸರಿಟ್ಟುಕೊಂಡು ಕೆಲಸ ಮಾಡುತ್ತಿದ್ದ ಕ್ರಿಶ್ಚಿಯನ್ನರಿಗೆ ಟಿಟಿಡಿ ಗೇಟ್ ಪಾಸ್ ನೋಟಿಸ್ ಕೊಟ್ಟು ಟಿಟಿಡಿಯಿಂದ ಹೊರಹೋಗಲು ಸೂಚನೆ ನೀಡಿರುವ ಟಿಟಿಡಿ ಆಡಳಿತ ಮಂಡಳಿ. ಅನ್ಯ ಧರ್ಮ ಪಾಲಿಸುತ್ತಿದ್ದ ತಿರುಪತಿಯ 18 ಸಿಬ್ಬಂದಿಗೆ ಟಿಟಿಡಿ ಹೊಸ ನೋಟಿಸ್ ಜಾರಿ ಮಾಡಿ ಸ್ವಯಂ ನಿವೃತ್ತಿಗೆ ಸೂಚನೆಯನ್ನ ನೀಡಿದೆ. ಇನ್ನು ತಿರುಪತಿಯಲ್ಲಿ ಕೆಲಸ ಮಾಡ್ತಿರೋ ಹಿಂದೂಯೇತರರಿಗೆ ಟಿಟಿಡಿ ಶಾಕ್ ನೀಡಿದೆ ಅಂತಾನೆ ಹೇಳ್ಬೋದು. ಇನ್ನ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಿ ಅಥವಾ ಬೇರೆ ಕಡೆಗೆ ಹೋಗಿ ಎಂದು ಸೂಚನೆಯನ್ನ ನೀಡಿದೆ ಟಿಟಿಡಿ. ಇನ್ನ ತಿರುಪತಿ ದೇಗುಲದ ಆಡಳಿತ ಮಂಡಳಿಯಲ್ಲಿ 18 ಹಿಂದೂಯೇತರ ಸಿಬ್ಬಂದಿ ಕೆಲಸ ಮಾಡ್ತಿದ್ರು. ಅಂದ್ರೆ 18 ಅನ್ಯ ಧರ್ಮವನ್ನ ಪಾಲಿಸುತ್ತಿದ್ದಂತ ತಿರುಪತಿಯ ಸಿಬ್ಬಂದಿಗಳು ಧಾರ್ಮಿಕ ಚಟುವಟಿಕೆಗಳ ಪಾವಿತ್ರ್ಯತೆಯ ಕಾಪಾಡುವ ಸಲುವಾಗಿ ಈ ಒಂದು ನಿರ್ಧಾರವನ್ನ ಟಿಟಿಡಿ ಕೈಗೆತ್ತಿಕೊಂಡಿದೆ. ಇನ್ನ ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿದ್ದಾಗ, ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರು ಸಿಎಂ ಆಗಿದ್ದಾಗ ಹಿಂದೂಯೇತರರಿಗೂ ಅಂದ್ರೆ ಅನ್ಯ ಧರ್ಮದವರಿಗೂ ಟಿಟಿಡಿಯಲ್ಲಿ ಕೆಲಸ ನೀಡಲಾಗಿತ್ತು. ಚಂದ್ರಬಾಬು ನಾಯ್ಡು ಸಿಎಂ ಆದ ಬಳಿಕ ಹಿಂದೂಯೇತರರನ್ನು ಕೈಬಿಡುವ ನಿರ್ಧಾರವನ್ನ ಮಾಡಲಾಗಿದೆ. ಟಿಟಿಡಿಯಲ್ಲಿ ಹಿಂದೂ ಹೆಸರಿಟ್ಟುಕೊಂಡು ಕೆಲಸ ಮಾಡುತ್ತಿದ್ದ ಕ್ರಿಶ್ಚಿಯನ್ನರಿಗೆ ಟಿಟಿಡಿ ಗೇಟ್ ಪಾಸ್ ನೀಡಿದೆ. ನೋಟಿಸ್ ಕೊಟ್ಟು ಟಿಟಿಡಿಯಿಂದ ಹೊರ ಹೋಗಲು ಟಿಟಿಡಿ ಆಡಳಿತ ಮಂಡಳಿ ಸೂಚನೆಯನ್ನ ನೀಡಿದೆ. ಅನ್ಯ ಧರ್ಮ ಪಾಲಿಸುತ್ತಿದ್ದ ತಿರುಪತಿಯ 18 ಸಿಬ್ಬಂದಿಗೆ ಶಾಕ್ ನೀಡಿದಂತಾಗಿದೆ. ಈಗ ತಿರುಪತಿಯಲ್ಲಿ ಕೆಲಸ ಮಾಡುತ್ತಿರುವ ಹಿಂದೂಯೇತರರು ಇವರಿಗೀಗ ಟಿಟಿಡಿಯಿಂದ ಗೇಟ್ ಪಾಸ್ ಸಿಕ್ಕಿದೆ. ತಿರುಪತಿ ದೇಗುಲದ ಆಡಳಿತ ಮಂಡಳಿಯಲ್ಲಿ 18 ಹಿಂದೂಯೇತರ ಸಿಬ್ಬಂದಿಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ. ಅನ್ಯ ಧರ್ಮದ ಹಿಂದೂಗಳಲ್ಲದವರಿಗೆ ತಿರುಪತಿ ದೇಗುಲದ ಆಡಳಿತ ಮಂಡಳಿ ಸೂಚನೆಯನ್ನ ನೀಡಿದೆ.